ಅರ್ಥ ಇದೆ, ನನ್ನ ಮನವರಿಕೆ ಆಗಿದೆ. ಅದಕ್ಕಾಗಿ ನಾನು ತ್ವರಿತವಾಗಿ ಆ ಯೋಜನೆ ಪ್ರಾರಂಭ ಮಾಡಿ ಅಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಾವಲಂಬನವಾಗಿ ಬದುಕಬೇಕು. ಅವರೂ ಸಹಿತ ಜನ 2 ಹೊತ್ತು ಊಟ ಮಾಡಿ ಸುಖದ ನಿದ್ದೆ ಮಾಡಬೇಕು ಅನ್ನುವಂಥ ಒಂದು ನನ್ನ ಮನಸ್ಸಿನಲ್ಲಿಯೂ ಇದೆ ಅದು. ಅದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಭಾಳ ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ, ಭಾಳ ಒಂದು ಅವಸರದಲ್ಲಿ ನಾವು ಅದನ್ನು ಮಾಡ್ತೀವಿ. ಸ್ವಲ್ಪ ತಾಂತ್ರಿಕ ಅಡೆತಡೆಗಳಿಂದ ಅದು ವಿಳಂಬ ಆಗ್ತಾ ಇದೆ. ನಾನು ಒಪ್ಕೋತಾ ಇದ್ದೀನಿ. ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಹಿತ ಅದನ್ನು ತ್ವರಿತವಾಗಿ ಮಾಡುವಂಥ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ. ಅದಕ್ಕೆ ಕೆಲವೇ ದಿನಗಳಲ್ಲಿ ಅದನ್ನ ಪ್ರಾರಂಭ ಮಾಡ್ತೀವಿ. ಸರ್, ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗಸ್ಟ್ 30 ಅದನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದೇಳೆ ಅವರು ಹೋರಾಟ ಹೇಳಿದ್ರೆ ನಾನು ಸಹಿತ ಅವ್ರ ಜೊತೆಗೆ ಹೋರಾಟಕ್ಕೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಮತ್ತೆ ಇದಕ್ಕಿಂತ ಹೆಚ್ಚಿದ ಏನ್ ಮಾಡಲಿಲ್ಲ. ಸರ್ಕಾರ ವಿರುದ್ಧ ಮತ್ತೆ ಕೆಲಸ ಇಲ್ಲ ಅಂದ್ರೆ ಹೋರಾಟಕ್ಕೆ ಇಳಿಬೇಕಾದೈತಿ. ಏನ್ ಮಾಡೋದು ಮತ್ತೆ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.